ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ ರೆಂಟಲ್ ಬರುವಂಥ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. PDA 3 ಫ್ಲೋರ್ ಇರುವಂಥ ಮನೆ ಆಗಿರುತ್ತೆ. 3 ಫ್ಲೋರು ಅಂದರೆ 2 BHK 3 ಫ್ಲೋರು. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಹಾಗೆ ಅಬ್ಸರ್ವ್ ಮಾಡ್ಬೋದು ನೀವು, ಎಲ್ಲ ಕಡೆಯೂ ಪಂಡ್ರ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೆ MS ಗ್ರಿಲ್ ಕೊಟ್ಟಿದ್ದಾರೆ. 1, 2, 3 ಕೆಳಗಡೆ ಬಂದ್ಬಿಟ್ಟು ನಿಮಗೆ ಫುಲ್ ಪಾರ್ಕಿಂಗು, ಒಂದು ಸಿಂಗಲ್ ರೂಮ್ ಕೊಟ್ಟಿದ್ದಾರೆ ಅಷ್ಟೇ. ನಿಮಗೆ ಇದು ಕೂಡ ನೋಡ್ಬೋದು ನೀವು. MS ಗ್ರಿಲ್ ಮಾಡಿದ್ದಾರೆ ಗೇಟು. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಹಾಗಾದ್ರೆ ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ರೇಟ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಇದು ಬಂದು ನಿಮಗೆ ರೆಂಟು ಬರುವಂಥ ಮನೆ ಹುಡುಕ್ತಾ ಇರ್ತೀರಲ್ಲ ಅಂಥವ್ರಿಗೋಸ್ಕರ ಇದು. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಸಿಗುತ್ತೆ. ನಿಮಗೆ ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೋಬೋದು. ಒಂದು ಮನೆಗೆ 1 ಕಾರ್ ಅಂದರೆ ನಿಮಗೆ 3 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ನಿಮಗೆ ಬೈಕ್ ಕೂಡ ನಿಲ್ಲಿಸ್ಕೋಬೋದು. 3 ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು. ಅಂದರೆ ಪಾರ್ಕಿಂಗ್ ನೋಡ್ತಾ ಇದ್ದೀನಿ. ಫ್ಲೋರಿಂಗು ಅಷ್ಟೇ ನಿಮಗೆ ಟೈಲ್ಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ ಬೋರ್ ಇಲ್ಲ. ಇವಾಗ ಹೇಳ್ಬಿಡ್ತಾ ಇದ್ದೀನಿ, ಬೋರ್ ಇಲ್ಲ. ಕಾವೇರಿ ಕಲೆಕ್ಷನ್ ಮಾತ್ರ ಆಗಿದೆ. ಕಾವೇರಿ ಕಲೆಕ್ಷನ್ ಆಲ್ರೆಡಿ ತಗೊಂಡಿದ್ದಾರೆ, ನೋಡಿರ್ಬೋದು. ಇಲ್ಲಿ ಕಾವೇರಿ ನೀರು ಬರುತ್ತೆ. ವಾರದಲ್ಲಿ 3 ದಿನ ಕಾವೇರಿ ನೀರು ಬರುತ್ತೆ ನಿಮಗೆ. ಇದು ಬಂದು ಸಂಪಾಗಿರುತ್ತೆ ನಿಮಗೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಇದು ಬಂದು ಜಸ್ಟ್ ಒಂದು ರೂಮ್ ಅಷ್ಟೇ. ಬೀಗ ಹಾಕಿದೆ, ತೆಗ್ದಿಲ್ಲ ನಾನು, ಬೀಗ ಹಾಕಿದೆ. ಹಾಗೆ ಸೈಡಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸ್. ನಿಮಗೆ ಫುಲ್ 4 ಕಡೆನೂ ಬೆಳಕೋ ಗಾಳಿ ಅಂತ ತುಂಬ ಚೆನ್ನಾಗಿದೆ. ಧಾರಾಳವಾಗಿ 3 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ. ಹಾಗೆ ಈ ಕಡೆನೂ ಅಷ್ಟೇ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡ್ಬೋದು. ಸೆಟ್ ಬ್ಯಾಕ್ ಬಂದಿದೆ ಈ ಕಡೆ. ಇದು ಹೆಂಗಿದೆ ಅಂದರೆ ಮನೆ ನಿಮಗೆ ನಾರ್ಮಲ್ ಮನೆ ಥರ ಇಲ್ಲ, ನಿಮಗೆ ಫ್ಲ್ಯಾಟ್ಗಳು ಇರುತ್ತಲ್ಲ ಆ ಥರ ಕಟ್ಟಿದೆ. ಆ ಕಾನ್ಸೆಪ್ಟಲ್ಲೇ ಕಟ್ಟಿದ್ದಾರೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ ನೋಡ್ತೀನಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಒಂದೇ ಥರ ಇದೆ ನಿಮಗೆ. ಥರ್ಡ್ ಫ್ಲೋರ್ ಒಂದು ಸ್ವಲ್ಪ ನಿಮಗೆ ಇಂಟೀರಿಯರ್ ಮಾಡಿದ್ದಾರೆ, ಅಂದರೆ ಮೇಲ್ಗಡೆ ನೋಡಿಸ್ತೀನಿ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಮೆಟ್ಲು ಬಂದ್ಬಿಟ್ಟು ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಇದು ಬಂದು ಲಿಫ್ಟ್ ಆಗಿರುತ್ತೆ ನಿಮಗೆ, ನೋಡ್ಬೋದು. ಲಿಫ್ಟ್ ಕೂಡ ಇದೆ ನಿಮಗೆ ಮನೆಗೆ. ಇದು ಬಂದು 30-40 ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ನಿಮಗೆ ಬಂದ್ಬಿಟ್ಟು ನಿಮಗೆ ಫ್ಲ್ಯಾಟ್ಗಳು ಕಟ್ಟಿರ್ತಾರಲ್ಲ, ನಿಮ್ಗೆ ಆ ಥರ ಡಿಸೈನಲ್ಲಿ ಕಟ್ಟಿದೆ ನಿಮಗೆ. ಓಕೆ, ಮನೆ ಸುತ್ತ ನೋಡ್ತಾ ಇದ್ದೀನಿ. ನಾವು ಬಂದು ಜಾಗ ಫ್ಲೋರಿಂಗ್ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇರೋದು. ಹಾಗೆ ಬಾಗಿಲು ನೋಡ್ಬೋದು ನಿಮಗೆ. ಅವಲೇ ಹೇಳಿಲ್ವ ನಾನು, ನಿಮಗೆ ವಿಲಾ ಟೈಪಲ್ಲಿ ಬಂದಿದೆ ನಿಮಗೆ, ನೋಡ್ಬೋದು. ಬಾಗಿಲು ಅಷ್ಟೇ, ಡಿಸೈನ್ ಅಷ್ಟೇ ಟೀಕ್ ವುಡಲ್ಲೇ ಆಗಿದೆ. ಕಿಟಕಿನೂ ಅಷ್ಟೇ ಟೀಕ್ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ನೋಡಿ ನ್ಯಾಚುರಲ್ ಆಗಿ ನಾನು ನೋಡ್ತಾ ಇರೋದು. ಲೈಟ್ ಗೀಟ್ ಏನೂ ಹಾಕಿಲ್ಲ, ಓಪನ್ ಆಗಿದೆ ನಿಮಗೆ. ಸ್ವಲ್ಪ ನಿಮಗೆ ತಗೊಳ್ಳೋರು, ರೆಂಟಿಗೆ ತಗೊಳ್ಳೋರು ಬೇಕಂದರೆ ಡಿಸೈನ್ ಮಾಡ್ಕೋಬೋದು, ಇಲ್ಲ ಓನರೇ ಮಾಡಿಕೊಡ್ತಾರೆ. ಅದನ್ನು ನಾನು ಕೇಳ್ಬಿಟ್ಟು ಹೇಳ್ತೀನಿ ನಾನು. ಓಕೆ, ಇದು ಒಂದು ಹಾಲ್ ಆಗಿರುತ್ತೆ ದೊಡ್ಡದು, ಓಪನ್, ಫುಲ್ ಓಪನ್ ಆಗಿದೆ, ನೋಡ್ಬೋದು ನಿಮಗೆ. ಈ ಕಡೆ ಬಂದು TV ಯೂನಿಟ್ ಮಾಡ್ಬೋದು. ಮೇಲ್ಗಡೆ ಆಲ್ರೆಡಿ ಮಾಡಿದ್ದಾರೆ, ಇನ್ನೊಂದು ಶಾಂಪಲ್ಗೆ. ನಿಮ್ಗೆ ಇಲ್ಲಿ ಫುಲ್ ಫ್ರೀ ಬಿಟ್ಟಿದ್ದಾರೆ. ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ, ನೋಡ್ಬೋದು ನಿಮಗೆ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಥರ ಡಿಸೈನ್ ಏನೂ ಮಾಡಿಲ್ಲ, ಪ್ಲೈನಾಗಿ ಮಾಡಿದ್ದಾರೆ. ಫುಲ್ ಓಪನ್ ಇದೆ, ಫುಲ್ ಓಪನ್ ಇದೆ ನಿಮಗೆ. ಕಿಚನು ಅಷ್ಟೇ, ಓಪನ್ ಕಿಚನ್ ಇದು. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ಇದು ಹಾಲ್ ಆಗಿರುತ್ತೆ. ಹಾಗೆ ನಮಗೆ ಈ ಕಡೆ ಬಂದ್ಬಿಟ್ಟು ದೇವ್ರ ಮನೆ ಕೊಟ್ಟಿದ್ದಾರೆ. ಒಂದೊಂದು ಮನೆ ಒಂದೊಂದು ಥರ ಐಡಿಯಾದಲ್ಲಿ ಕಟ್ತಾರೆ, ಡಿಪೆಂಡ್. ಇದು ಬಂದು ದೇವ್ರ ಮನೆ, ನೋಡ್ಬೋದು. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಲೈಟ್ ಗೀಟ್ ಏನು ಹಾಕಿಲ್ಲ, ನ್ಯಾಚುರಲ್ ಎಲ್ಲ ನೋಡ್ತಾ ಇದ್ದೀನಿ. ಅಂದರೆ ನಿಮಗೆ ಬೆಳಕು ಅಷ್ಟು ಬರುತ್ತೆ ಅಂತ ನಿಮಗೆ ಲೈಟ್ ಹಾಕಲ್ಲ. ಸಲ ಲೈಟ್ಗಳು ಹಾಕಿ ವೀಡಿಯೋ ಮಾಡ್ತೀವಿ, ಇದರಲ್ಲಿ ಲೈಟ್ ಹಾಕಿಲ್ಲ ನಾವು. ಅಂದರೆ ಏನಿದೆಯೋ ಅದನ್ನು ನೋಡಿಸಿದ್ರೆ ನಮಗೆ ಕ್ಲಿಯರ್ ಆಗಿರುತ್ತೆ, ನಿಮಗೂ ಅಷ್ಟು ನೋಡೋವ್ರಿಗೂ ಕ್ಲಿಯರ್ ಆಗಿರುತ್ತೆ. ನೋಡ್ಬೋದು, ಇದು ಓಪನ್ ಕಿಚನ್ ನಿಮಗೆ ಫುಲ್ ನೀಟಾಗಿ ಓಪನ್ ಆಗಿದೆ ನಿಮಗೆ. ಇಲ್ಲೆಲ್ಲ ಇನ್ನೂ ವಾಟ್ರ್ಗಳು ಬರಬೇಕು ನಿಮಗೆ, ಕಬೋರ್ಡ್ಗಳು. ಮೇ ಬಿ ಓನರ್ ಹತ್ರ ಇನ್ನೂ ನಾನು ಸರಿಯಾಗಿ ಕೇಳಿಲ್ಲ. ಫೋನ್ ಮಾಡಿ ಯಾರನ್ನು ಬೇಕಂದರೆ ಅವ್ರ ಹತ್ರ ಮಾತಾಡಿ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇದು ಓಪನ್ ಕಿಚನ್ನು.
ನೋಡ್ಬೋದು. ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಗ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಚಿಮ್ನಿ ಕೂಡ ಜಾಗ ಬಿಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಸಿಂಕ್ ಬಂದಿದೆ, ಕುಳಾಯಿ, ಆಮೇಲೆ ಆಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ ಇಲ್ಲಿ ನಿಮಗೆ. ಈ ಕಡೆ ಬಂದರೆ ನಿಮಗೊಂದು ಸಿಂಕ್ ಕೂಡ ಬಂದಿದೆ ಇಲ್ಲೇ ನಿಮಗೆ. ಇಲ್ಲೂ ಅಷ್ಟೇ MS ಗ್ರಿಲ್ ಮಾಡಿದ್ದಾರೆ ನೋಡ್ಬೋದು, ಸೇಫ್ಟಿ ವೈಸು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಏನು ನೋಡ್ತಾ ಇದ್ದೀರಾ ಸೇಮ್ ಇರುತ್ತೆ, ಸೆಕೆಂಡ್ ಫ್ಲೋರ್ ನೋಡಿಸೋದು. ಅದಕ್ಕೋಸ್ಕರ ಅದನ್ನು ನೋಡ್ತಾ ಡೈರೆಕ್ಟ್ 3ನೇ ಫ್ಲೋರಿಗೆ ಹೋಗ್ಬಿಡೋಣ ನಾವು. ಫುಲ್ ಓಪನ್ ಇದೆ, ನಾನು ಹೇಳಿದ್ದೀನಿ. ಇದು ಏನೂ ಮಾಡಿಲ್ಲ, ವಾರ್ಡ್ರೋಬ್ ಎಲ್ಲ ಏನು ಮಾಡಿಲ್ಲ. ಒಂದು ರೂಮು, ಈ ಕಡೆ ಅಷ್ಟು ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಇದಕ್ಕೆ ಬಂದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು. ಆಲ್ರೆಡಿ ನಿಮಗೆಲ್ಲ ಫಿಟ್ಟಿಂಗ್ ಆಗೋಗಿದೆ. ಎಕ್ಸಾಸ್ಟ್ ಫ್ಯಾನಿಂದ ಹಿಡಿದು ಕೊಳಾಯಿಂದ ಹಿಡಿದು ಶವರ್ವರೆಗೂ ಎಲ್ಲ ಫಿಟ್ ಆಗಿದೆ ನಿಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲೊಂದು ಕಾಮನ್ ರೆಸ್ಟ್ ರೂಮ್ ಇದೆ. ಇದು ಅಷ್ಟೇ ಎಲ್ಲ ಫಿಟ್ಟಿಂಗ್ ಆಗಿದೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಜಾಗ, ಸಿಂಕು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ನಿಮಗೆ ಫುಲ್ ಓಪನ್ ಇದೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ಸ್ ಅಂದರೆ 2 BHK ಮನೆ ಡೀಟೇಲ್ಸ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ನಾವು ಡೈರೆಕ್ಟು 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ, TV ಯೂನಿಟ್ ಎಲ್ಲ ಮಾಡಿದ್ದಾರೆ, ನಿಮ್ಗೆ ಆ ಸ್ಟೈಲಲ್ಲಿ ಮಾಡಿದ್ದಾರೆ. ಆ ಥರ ಬರುತ್ತೆ ಅಂತ ನೋಡಿಸಿದ್ದಾರೆ ನಿಮಗೆ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಇವೆಲ್ಲ ನಿಮಗೆ. ಅದ್ರ ರೇಟ್ನ ನಾನು ಫೈನಲ್ ಲಾಸ್ಟಲ್ಲೇ ಹೇಳ್ತೀನಿ ನೋಡಿ. ಇಷ್ಟ ಆದವರು ನನಗೆ ಫೋನ್ ಮಾಡಿ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ನೋಡಿస్తే, ಇದು ಬಂದು ಸೆಕೆಂಡು. ಸೇಮ್ ಏನಿರುತ್ತೋ ಅದೇ ಇರುತ್ತೆ ನಿಮಗೆ, ಏನೂ ಚೇಂಜ್ ಇಲ್ಲ, ಸೇಮ್ ಆಗಿರುತ್ತೆ. ನಾವು ಡೈರೆಕ್ಟ್ 3ನೇ ಫ್ಲೋರ್ಗೆ ಹೋಗೋಣ. ನೋಡಿದ್ರೆ ನಿಮಗೂ ಬೋರ್ ಬರುತ್ತೆ. ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ, ಏನೇನಿಲ್ಲ. ಓಕೆ, ಮಾಡಿ ಮೇಲೆ ಬಂದರೆ ನಮಗೂ ಈ ಥರ ಕಾಣುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ. ಸೇಮ್ ಬಾಕ್ಲು ನೋಡ್ಬೋದು ನಿಮಗೆ, ಟೀ ಕುಡ್ ಎಲ್ಲ ಆಗಿದೆ. ಲಿಫ್ಟು ಅಷ್ಟೇ 3ನೇ ಫ್ಲೋರ್ವರೆಗಿದೆ ನಿಮಗೆ. ನೋಡಿ ಲಿಫ್ಟು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ನಾನು ಹೇಳಿಲ್ವಾ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ, ಅಂದರೆ ಒಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡಿದ್ದಾರೆ. ಈ ಕಡೆ ನೋಡ್ತೀನಿ ಸೌಂಡು ಬಾಕ್ಲು ಹಾಕ್ಬಿಡೋಣ. ಓಕೆ, ನೋಡ್ಬೋದು. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ ಹಾಲಲ್ಲಿ ದೊಡ್ಡದಾಗಿ. ಇಲ್ಲಿ ಬಂದು ನಿಮಗೆ ಧಾರಾಳವಾಗಿ ನೀವು ಸೋಫಾ ಹಾಕ್ಕೋಬೋದು ದೊಡ್ಡದಾಗಿ. TV ಪೇ ಮಾಡಿ ಕರೆಕ್ಟಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ದೇವ್ರ ಮನೆ ಬರುತ್ತೆ. ಸೇಮು ದೇವ್ರ ಮನೇಲಿ ಏನು ಚೇಂಜ್ ಇಲ್ಲ, ಸೇಮ್ ಆಗಿದೆ. TV ಯೂನಿಟ್ಟು ಇಲ್ಲಿ ಬಂದು ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ಓಪನ್ ಇತ್ತು ನಿಮಗೆ, ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ನಿಮಗೆ ವುಡ್ಡಲ್ಲಿ. ನಿಮಗೆ ಬೇಕಂದರೆ ಪಾಟ್ಗಳು, ಫೋಟೋಗಳು ಮಡಿಕೊಳ್ಳೋಕ್ಕೆ ಒಂದು ಡಿಸೈನ್. ಇಲ್ಲಿ ಬಂದು ನಿಮಗೆ ಫ್ರಿಜ್ ಮಡಿಕೊಳ್ಳೋಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ.
ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ಸಾರಿ ಕಬೋರ್ಡ್ಗಳು. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಮೇಲೂ ಅಷ್ಟೇ ಕಬೋರ್ಡ್ ಮಾಡಿದ್ದಾರೆ. ಕೆಳಗಡೆ ಮಾಡಿರಲಿಲ್ಲ, ಇದಕ್ಕೆ ಮಾಡಿದ್ದಾರೆ. ಸೇಮ್ ಕೊಳೆ ಕಲೆಕ್ಷನ್, ಸಾರಿ ಗ್ಯಾಸ್ ಕಲೆಕ್ಷನ್ ಬಂದಿದೆ ಇಲ್ಲಿ. ಮಿಕ್ಸಿ ಓವನ್ ಏನೋ ಮಾಡ್ತೀನಿ ಅಂದರೆ ಮಡಿಕೊಂತೀನಿ, ಮಡಿಕೋಬೋದು. ಪಾಯಿಂಟ್ ಔಟ್ ಕೂಡ ಇಲ್ಲೇ ಇದೆ. ಇಲ್ಲೂ ಅಷ್ಟೇ ನೋಡಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಕೂಡ ನಿಮಗೆ ಕಬೋರ್ಡ್ಗಳು ಬಂದಿದೆ ನಿಮಗೆ ಫುಲ್ಲು. ಹಾಗೆ ಇಲ್ಲೊಂದು ವ್ಯಾನಿಟಿ ಕೂಡ ಬಂದಿದೆ. ಸೇಮ್ ಬರುತ್ತೆ ಕೆಳಗಡೆ ಎರಡೂ. ಇನ್ನೂ ಮಾತುಕತೆ ಆದಮೇಲೆ ನಿಮಗೆಲ್ಲ ಫಿನಿಶ್ ಮಾಡಿಕೊಡ್ತಾರೆ ಅವೆಲ್ಲ. ಸೇಮ್ ಇಲ್ಲೂ ಕೂಡ ಒಂದು ಸಿಂಕು MS ಗ್ರೇವಿ ಮಾಡಿದ್ದಾರೆ. ಹೊಲ ಇಲ್ದಂಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಎಕ್ಸ್ಟ್ರಾ ವಾರ್ಡ್ರೋಬ್ ಮಾಡಿದ್ದಾರೆ. ಮನೆ ಮಾತ್ರ ಮಾಮೂಲಿ ಮನೆ ಥರ ಕಟ್ಟಿಲ್ಲ, ನಿಮಗೆ ಫುಲ್ ಚೇಂಜ್ ಮಾಡಿದ್ದಾರೆ. ನೋಡ್ಬೋದು, ಮಾಮೂಲಿ 30-40 ಮನೆಗಳು ನೋಡಿದ್ದೀರಲ್ಲ, ಅದೇ ಬೇರೆ ಥರ ಕಟ್ಟಿರ್ತಾರೆ. ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಿಮಗೆ ಫ್ಲ್ಯಾಟ್ಗಳು ಕಟ್ಟಿರ್ತಾರಲ್ಲ ಆ ಸ್ಟೈಲಲ್ಲಿ ಕಟ್ಟಿದ್ದಾರೆ ನಿಮಗೆ. ಇದು ನ್ಯಾಚುರಲ್, ಸಾರಿ ಕಾಮನ್ ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ. ಈ ಕಾರಣದಿಂದ ನೋಡ್ತಾ ಇದ್ದೀನಿ. ಹಾಲು ನ್ಯಾಚುರಲ್ ಲೈಟೆಲ್ಲೂ ಯೂಸ್ ಮಾಡಿಲ್ಲ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಬೆಳಕು ಗಾಳಿ ಹಂಗೆ ಬರುತ್ತೆ. ಹಾಗೆ ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಇದೊಂದು ಚಿಕ್ಕದಾಗಿ ಒಂದು ಕಾಟ್ ಹಾಕೋಬೋದು ನೀವು. ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ ಸ್ಟಡಿ ಟೇಬಲ್ ಬಂದಿದೆ, ಮೇಲ್ಗಡೆ ಕಬೋರ್ಡ್ ಬಂದಿದೆ. ಹಾಗೆ ಈ ಕಡೆ ತಿರುಗಿದ್ರೆ ನಿಮಗೆ ಸೇಮ್ ವಾರ್ಡ್ರೋಬ್ಗಳು ಬಂದಿದೆ. ಇಲ್ಲೂ ಅಷ್ಟೇ ಮೇಲೆ ಕಬೋರ್ಡ್ ಬಂದಿದೆ. ನೋಡಿದ್ರಲ್ಲ, ಈ ಕಡೆ ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಹಾಲಾಗಿರುತ್ತೆ ಇದು. ಹಾಗೆ ಓಪನ್ ಕಿಚನ್ ಅಂತಲೇ ಹೇಳ್ಬೋದು ನಿಮಗೆ. ಇದು ಬಂದು ನಿಮಗೆ ಗ್ರೌಂಡ್ +3 ಅಂದರೆ G+3 ಬರುತ್ತೆ ನಿಮಗೆ. 3 2 BHK ಮನೆ ಆಗಿರುತ್ತೆ ನಿಮಗೆ. BDA ನಾರ್ತ್ ಗೇಟು, ನಾರ್ತ್ ಫೇಸ್ ಆಗಿರುತ್ತೆ ನಿಮಗೆ. ಓಕೆ, ನಾವು ಟಾಪ್ ಫ್ಲೋರ್ ಹೋಗ್ತಾ ಇದ್ದೀವಿ ಇವಾಗ. ಇದು ಬರೋದು ಅಂಜನಾಪುರದಲ್ಲಿರುವಂಥ ಮನೆ ಆಗಿರುತ್ತೆ. ರೆಂಟಲ್ ಬರುವಂಥ ಮನೆ ಹುಡುಕ್ತಾ ಇರೋರಿಗೆ ಅವ್ರಿಗೋಸ್ಕರ ಈ ಮನೆ ಮಾಡಿದ್ದಾರೆ. ಓಕೆ, ಮನೆ ಮಾಡಿ ಮೇಲ್ಗಡೆ ಬಂದರೆ ನೋಡಿ ಈ ಥರ ಬರುತ್ತೆ. ಸೋಲಾರ್ ಕೂಡ ಹಾಕಿದ್ದಾರೆ ಆಲ್ರೆಡಿ. ಮೇಲ್ಗಡೆ 1500 ಲೀಟರ್ಸ್ ಸಿಂಟ್ಯಾಕ್ ಇದೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ರೂಮ್ ಕೂಡ ಮಾಡಿದ್ದಾರೆ, ಸ್ಟೋರೇಜ್ ರೂಮ್ ಅಂತ ನೋಡ್ಬೋದು. ರೂಮ್ ನಾರ್ಮಲ್ ರೂಮ್, ಇದು ಎಕ್ಸ್ಟ್ರಾ ಏನಿಲ್ಲ, ನಾರ್ಮಲ್ ರೂಮು. ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ ನಾನು. ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಓಕೆ, ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬಂದು ನಿಮ್ಗೆ ಅಂಜನಾಪುರದಲ್ಲಿ ಬರುತ್ತೆ. ನಿಮಗೆ ರೆಂಟಲ್ ಬರುವಂಥ ಮನೆ ಆಗಿರುತ್ತೆ. ಓನರ್ ಬೇಕಂದರೆ ಒಂದು ಡಬಲ್ ಬೆಡ್ರೂಮಲ್ಲಿ ಇದ್ದು ಇನ್ನೂ 2 ರೆಂಟ್ ಕೊಟ್ಕೋಬೋದು, ಇಲ್ಲ 3 ರೆಂಟ್ ಕೊಡ್ತೀನಿ ಅಂದರೆ ರೆಂಟ್ ಕೊಟ್ಕೋಬೋದು. ರೆಂಟಲ್ ಬರುವಂಥ ಮನೆ BDA ಆಗಿರುತ್ತೆ. ಇದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ ಅಂಜನಾಪುರ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR ಕೇಳ್ತಾರೆ, ಅಂದರೆ 3 ಕೋಟಿ ಕೇಳ್ತಾರೆ. ನೆಗೋಷಿಯಬಲ್ ಇದೆ. ಇನ್ನೊಂದ್ಸತಿ ಹೇಳ್ತೀನಿ, 3 ಕೋಟಿ ಕೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಈ ವಿಡಿಯೋ ನೋಡಿ ನಿಮ್ಗೆ ಈ ಮನೆ ನೋಡಬೇಕು ಅಂತ ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಮನೆ ಅಂತೂ ಚೆನ್ನಾಗಿದೆ, ನಿಮಗೆ ಆರಾಮಾಗಿ ತಗೋಬೋದು ಅನಿಸುತ್ತೆ. ರೆಂಟ್ ಬೇಕು ಅಂದವರು ಮನೆ ತುಂಬ ಚೆನ್ನಾಗಿದೆ. ಹಾಗೆ ರೆಂಟಲ್ ಮನೆ ಹುಡುಕ್ತಾ ಇರೋರು ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ.
ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.